ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, 75 ವರ್ಷಗಳ ಸಂಭ್ರಮದ ಆಚರಣೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಅಖಿಲ ಹವ್ಯಕ ಮಹಾಸಭಾ ಜನ್ಮ ತಾಳಿ 75 ವರ್ಷಗಳು ಕಳೆದಿದೆ. ಅದರ ಆ ಒಂದು ಸಂಭ್ರಮದ ಸಡಗರದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಇಂತಹ ಅಚ್ಚುಕಟ್ಟಾಗಿರತಕ್ಕಂಥ ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮದ ಸಂಯೋಜಕರಿಗೆ ಮೊಟ್ಟ ಮೊದಲನೇದಾಗಿ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅಧ್ಯಕ್ಷರು ಮಾತಾಡ್ತಾ ಅತ್ಯಂತ ವಿವರವಾಗಿ ನಮ್ಮ ಸಂಪ್ರದಾಯ ಸಂಸ್ಕೃತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪುನಃ ಅದನ್ನು ಉಲ್ಲೇಖ ಮಾಡೋದು ಸರಿಯಾಗಲಿಕ್ಕಿಲ್ಲ. ವ್ಯತ್ಯಾಸ ಸ್ವಲ್ಪ ಆಗಿದೆ ಅಷ್ಟೇ. ಮುಂಚೆ ನಮ್ಮ ಕೃಷಿ ಭೂಮಿಯಲ್ಲಿ ಯಜ್ಞವನ್ನು ಮಾಡ್ತಾ ಇದ್ವಿ. ಮುಂಚೆ ಪ್ರತ್ಯಕ್ಷ ಅಗ್ನಿಕೊಂಡವನ್ನು ಏರ್ಪಡಿಸಿ ನಾವು ಯಜ್ಞವನ್ನು ಮಾಡ್ತಾ ಇದ್ವಿ. ಇವತ್ತು ದೇಶಕ್ಕೆ ಸಮಾಜಕ್ಕೆ ಅಗತ್ಯ ಇರತಕ್ಕಂಥ ಜ್ಞಾನಾಗ್ರಿಯ ಆ ಒಂದು ಎದುರುಗಡೆ ನಿಂತುಕೊಂಡು ನಮ್ಮ ಯೋಜನೆಯ ಸಂಪೂರ್ಣ ನಮ್ಮ ಅಂತಃಸತ್ವದ ಆಹುತಿಯನ್ನು ನಾವು ನೀಡ್ತಾ ಇದ್ವಿ. ಅದರ ಪರಿಣಾಮವಾಗಿ ದೇಶ ಬೆಳಗ್ತಾ ಇದೆ. ಇದೇ ತೋರ್ಸತ್ತೆ. ಕೆಲವರು ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಏನೋ ಭಾರಿ ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ ಅಂತ. ನಮ್ಮ ಮೂಲ ಸತ್ವವನ್ನ ಅಂತಃಸತ್ವವನ್ನು ಯಾರು ಅರ್ಥ ಮಾಡ್ಕೊಂತಾರೋ ಖಂಡಿತವಾಗಿ ನಾವು ಬದಲಾಗಲಿಲ್ಲ. ಎಲ್ಲೋ ಒಂದು ಕಡೆ ಕಾಡಿನ ಮೂಲೆಯಲ್ಲಿ ಯಜ್ಞವನ್ನು ಮಾಡ್ತಾ ಇರತಕ್ಕಂಥ ಜನ ಇವತ್ತು ಸಮಾಜದ ಅಗ್ರಿಮ ಪಂಕ್ತಿಯಲ್ಲಿ ನಾವು ಬಂದಿದ್ದೀವಿ. ಸಮಾಜಕ್ಕೋಸ್ಕರ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಜಗತ್ತಿನ ಹೊಸ ಅನ್ವೇಷಣೆಗಳತ್ತ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಜ್ಞಾನಾಗ್ನಿಗೆ ಅಭಿಮುಖವಾಗಿ ನಾವು ನಿಂತಿದ್ದೀವಿ. ಜ್ಞಾನಾಗ್ನಿ ಅತ್ಯಂತ ತೇಜೋಮಯವಾಗಿ ಇವತ್ತು ಉದ್ದೀಪನಗೊಳ್ತಾ ಇದೆ. ನಮ್ಮ ಕೊಡುಗೆ ಇದೆ. ಬಂಧುಗಳೇ, ಇಷ್ಟೊಂದು ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಬಹುತೇಕ ಶಿರಸಿಯಲ್ಲಿಯೋ ಪುತ್ತೂರಿನಲ್ಲಿಯೋ ಕಾಸರಗೋಡಿನಲ್ಲಿಯೋ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಜನ ಸೇರ್ತಿರಲಿಲ್ಲ. ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಹೆಡ್ ಕ್ವಾರ್ಟರ್ ಚೇಂಜ್ ಆಗಿದೆ. ಅಲ್ಲಿ ಮಾಡಿದಿದ್ರೆ ಇಷ್ಟೆಲ್ಲ ಜನ ಅಲ್ಲಿಗೆ ಬರಬೇಕಿತ್ತು. ಈಗ ಹಾಗಲ್ಲ. ಕೆಲವೇ ಜನ ಅಲ್ಲಿಂದ ಬರ್ತಾರೆ, ಇಲ್ಲಿ ಇಷ್ಟೆಲ್ಲ ಜನ ಇದ್ಬಿಟ್ಟಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ಸ್ಥಳವನ್ನು ಆಯ್ಕೆ ಮಾಡಿ ಅಖಿಲ ಹವ್ಯಕ ಮಹಾಸಮ್ಮೇಳನವನ್ನು ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಆ ಎಲ್ಲ ಸಮಿತಿಗೆ, ಅವರ ಆ ಒಂದು ತರ್ಕಕ್ಕೆ ನನ್ನ ಶತಶತ ನಮನಗಳು. ಮೊದಲೇ ಹೇಳಿದರು, ನಾವು ಕೇವಲ ನಮ್ಮ ಸಮಾಜದವರನ್ನು ಮಾತ್ರ ಕರೆದು ಸಮ್ಮೇಳನ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಬಂದಿದ್ದಾರೆ ಅಂತ. ಎಲ್ಲರನ್ನೂ ಕರೆಸಿ ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಅಂತ. ಸ್ವಾಮಿ, ಬ್ರಾಹ್ಮಣ್ಯ ಅಂದ್ರೆ ಇದೇನೆ. ಕೇವಲ ವ್ಯಕ್ತಿ ಆರಾಧನೆ ಅಥವಾ ಒಂದು ಸಂಕುಚಿತ ಒಂದು ವಿಷಯದ ಆರಾಧನೆ ನಮ್ಮ ಮೂಲ ಕೇಂದ್ರ ಅಲ್ಲೇ ಅಲ್ಲ. ಇದು ಬ್ರಾಹ್ಮಣ್ಯ ಅಲ್ಲೇ ಅಲ್ಲ. ಸಮಷ್ಟಿಯ ಆರಾಧನೆ ಇದು ಬ್ರಾಹ್ಮಣ್ಯ. ನಾವು ಯಾವತ್ತೂ ಚಿಕ್ಕದಾಗಿ ಯೋಚನೆ ಮಾಡ್ತಕ್ಕಂಥ ಜನಗಳಲ್ಲ. ಯಾರು ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ತನ್ನ ಹುಟ್ಟಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ತನ್ನ ಸುತ್ತಮುತ್ತಲ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ಅವನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸಮಸ್ತ ಸೃಷ್ಟಿಯ ಬಗ್ಗೆ ಯೋಚನೆ ಮಾಡ್ತಾ ಇರತಕ್ಕಂಥವನು ಬ್ರಾಹ್ಮಣ. ಈ ಸೃಷ್ಟಿಯ ಅಂತರಾಳವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು, ಅದರ ಆಳ ಅಗಲವನ್ನು ಅರಿತಿರ್ತಕ್ಕಂಥವನು ಬ್ರಾಹ್ಮಣ. ವ್ಯಾಸ ಅಂತ ಕರಿತೀವಿ ನಾವು. ವ್ಯಾಸರು ಈ ವೇದಗಳನ್ನು ವಿಂಗಡಣೆ ಮಾಡಿದ್ರು. 4 ವೇದಗಳನ್ನಾಗಿ ವಿಂಗಡಣೆ ಮಾಡಿ ನಮಗೆ ಇಟ್ಟರು ಅಂತ. ವ್ಯಾಸ ಅಂತಂದ್ರೆ ಏನು? ಅದು ಹೆಸರ? ಒಂದು ಶೂನ್ಯ ಇರತ್ತೆ, ಅದರ 2 ಪರಸ್ಪರ ತುದಿಗಳನ್ನು ಸೇರಿಸ್ತಕ್ಕಂಥ ಏನು ಸರಳ ರೇಖೆ ಇರುತ್ತೆ, ಅದಕ್ಕೆ ವ್ಯಾಸ ಅಂತ ಕರಿತೀವಿ. ಆ ಶೂನ್ಯ ಅಂತಂದ್ರೆ ಮತ್ತೇನಲ್ಲ ಸ್ವಾಮಿ, ಈ ಸೃಷ್ಟಿ ಸಿದ್ಧಾಂತದ
ಒಂದು ಸ್ರೋತ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೋ ಅಲ್ಲಿಗೆ ಹೋಗಿ ಮುಕ್ತಾಯಗೊಳ್ತಕ್ಕಂಥ ಅದ್ಭುತ ವೈಶಿಷ್ಟ್ಯಪೂರ್ಣ ಒಂದು ಸಿದ್ಧಾಂತ, ಸೃಷ್ಟಿಯ ಸಿದ್ಧಾಂತ. ಅದರ ಉದ್ದ ಅಗಲಗಳನ್ನು ಜೋಡಿಸ್ತಕ್ಕಂಥ ಒಂದು ಸರಳ ರೇಖೆ ಏನಿರುತ್ತೆ ಅದು ವ್ಯಾಸ. ಅಂಥವರು ವ್ಯಾಸರು. ಅದಕ್ಕೋಸ್ಕರವೇ ಅವರಿಗೆ ವ್ಯಾಸ ಅಂತ ನಾವು ಕರಿತೀವಿ. ವ್ಯಾಸ ಇದು ಅಮ್ಮ ಇಟ್ಟ ಹೆಸರಲ್ಲ, ಅಪ್ಪ ಇಟ್ಟ ಹೆಸರಲ್ಲ. ಬದಲಾಗಿ ಈ ಜಗತ್ತಿನ, ಈ ಸೃಷ್ಟಿಯ ಉದ್ದ ಅಗಲವನ್ನು ಅರಿತುಕೊಂಡಿರ್ತಕ್ಕಂಥ ಮಹಾಶಕ್ತಿ ಅದು. ಅದಕ್ಕೋಸ್ಕರ ಅದು ವ್ಯಾಸ. ಆ ಪರಂಪರೆ ನಮ್ಮದು, ಆ ಸಂತಾನ ನಮ್ಮದು, ಆ ಒಂದು ಸಂಸ್ಕೃತಿ ನಮ್ಮದು, ಆ ಒಂದು ವಿಚಾರ ನಮ್ಮದು. ನಮ್ಮ ವಿಚಾರ ಹೇಗಿರಬೇಕು? ಹೊರಗಡೆ ಜಗತ್ತು ನಮ್ಮನ್ನು ಜಾತಿಯ ದೃಷ್ಟಿಯಲ್ಲಿ ನೋಡ್ತಾ ಇದೆ. ಇವರು ಬ್ರಾಹ್ಮಣರು, ಇವರು ಹವ್ಯಕರು, ಇವರು ಅದು ಇದು ಪಂಗಡಗಳ ಹೆಸರಿನಲ್ಲಿ ನೋಡ್ತಾ ಇದೆ. ಆದರೆ ಈ ಜಾತಿಯ ಪರಿಮಿತಿಯನ್ನು ಮೀರಿ ಎದ್ದು ನಿಲ್ಲತಕ್ಕಂಥ ಯೋಗ್ಯತೆ ಇರತಕ್ಕಂಥದ್ದು ನಮ್ಮ ವಿಚಾರಕ್ಕೆ. ಆ ವಿಚಾರದ ಅಭಿವ್ಯಕ್ತಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಣರು. ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಈ ಜ್ಞಾನದಾಸೋಹದಲ್ಲಿ ಅನೇಕರು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳೋರಿದ್ದಾರೆ. ಅದಕ್ಕೋಸ್ಕರ ಆ ಎಲ್ಲ ವಿದ್ವಾಂಸರ ಎದುರುಗಡೆ ಸಣ್ಣ ಹಣತೆಯನ್ನು ಹಚ್ಚಿಡತಕ್ಕಂಥ ಸಾಹಸದ ಕೆಲಸವನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನಮ್ಮ ಅವತ್ತಿನ 100 ವರ್ಷಗಳ ಹಿಂದಿನ ಉದ್ಯೋಗ ಬದಲಾಗಿರಬಹುದು, ಆದರೆ ಹೊಸ ಜ್ಞಾನದ ಉದ್ಯಮಕ್ಕೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಅಲ್ಲಿ ಆ ಯಜ್ಞವನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರ ಯಜ್ಞದಲ್ಲಿ ನಾವು ಸಾಮೂಹಿಕವಾಗಿ ಪಾಲ್ಗೊಳ್ತಾ ಇದ್ದೀವಿ. ಸಮಾಜದ ಯಜ್ಞದಲ್ಲಿ ನಾವು ಸಾಮೂಹಿಕವಾಗಿ ಪಾಲ್ಗೊಳ್ತಾ ಇದ್ದೀವಿ. ಈ ಒಂದು ಜ್ಞಾನ ಯಜ್ಞವನ್ನು ನಿರಂತರವಾಗಿ ನಾವು ಮುಂದುವರಿಸ್ಕೊಂಡು ಹೋಗೋಣ. ಎಲ್ಲೇ ಹೋದರೂ ಸಹ ನಾವು ಹೋಗ್ತಕ್ಕಂಥದ್ದು ಯಜ್ಞಾಭಿಮುಖವಾಗಿಯೇ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಮುಂದಿನ ನಮ್ಮ ಪರಂಪರೆಯ ಒಂದು ಜ್ಞಾನದಾಸೋಧ ಕಾರ್ಯಕ್ರಮದಲ್ಲಿ ಹವ್ಯಕರು ನಾವಿವತ್ತು ಏನು ಹೆಜ್ಜೆಯನ್ನು ಇಟ್ಟಿದ್ದೀವಿ, ಖಂಡಿತವಾಗಿ ಸ್ವಲ್ಪವೂ ಯೋಚನೆ ಇಲ್ಲದೇನೆ, ಸ್ವಲ್ಪನೂ ಅದರಲ್ಲಿ ದ್ವಂದ್ವ ಇಲ್ಲದೇನೆ, ಏನೋ ವೈಪರೀತ್ಯ ನಡೆದಿದೆ ಅಂತಕ್ಕಂಥ ಶಂಕೆ ಇಲ್ಲದೇನೆ ಅವತ್ತಿನ ನಮ್ಮ ಪರಂಪರೆ, ಮುಂದಿನ ನಮ್ಮ ದಾರಿ, ಇದರಲ್ಲಿ ಅವಿಚಲರಾಗಿ ನಾವು ಹೆಜ್ಜೆಯನ್ನು ಇಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭರ್ತೃಹರಿ ತುಂಬ ಸುಂದರವಾಗಿ ಒಂದು ವಾಕ್ಯವನ್ನು ಹೇಳ್ತಾನೆ. ಯಾರು ಧೀರರು ಅಂತ. ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪಥ ಪ್ರವಿಚಲಂತಿ ಪದಂ ನ ಧೀರ ಅಂತ. ಇವರು ಹವ್ಯಕರು. ಲಕ್ಷ್ಮಿ ಇವತ್ತು ಬರಲಿ ಅಥವಾ ಬರಲೇ ಇರಲಿ, ಸಾವು ಇವತ್ತು ಬರಲಿ ಅಥವಾ 100 ವರ್ಷಗಳ ನಂತರ ಬರಲಿ, ನನಗೆ ಯಾರು ಬೈಲಿ ಅಥವಾ ಹೊಗಳಲಿ, ನಾನು ಕೈಗೊಂಡಿರ್ತಕ್ಕಂಥ ಸತ್ಯ ಪಥದಿಂದ ಒಂದು ಗೆರೆಯಷ್ಟು ಅತ್ತಿತ್ತ ದೂರ ಸರಿಯದವನೇ ನಿಜಕ್ಕೂ ಧೀರ ಪುರುಷ ಅಂತ. ಅದು ಬ್ರಾಹ್ಮಣ್ಯ. ಅದರ ಮೂರ್ತಿವೆತ್ತ ರೂಪ ಹವ್ಯಕರು. ಅದಕ್ಕೋಸ್ಕರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸಿ ನನ್ನ ನುಡಿಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, 75 ವರ್ಷಗಳ ಸಂಭ್ರಮದ ಆಚರಣೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಅಖಿಲ ಹವ್ಯಕ ಮಹಾಸಭಾ ಜನ್ಮ ತಾಳಿ 75 ವರ್ಷಗಳು ಕಳೆದಿದೆ. ಅದರ ಆ ಒಂದು ಸಂಭ್ರಮದ ಸಡಗರದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಇಂತಹ ಅಚ್ಚುಕಟ್ಟಾಗಿರತಕ್ಕಂಥ ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮದ ಸಂಯೋಜಕರಿಗೆ ಮೊಟ್ಟ ಮೊದಲನೇದಾಗಿ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅಧ್ಯಕ್ಷರು ಮಾತಾಡ್ತಾ ಅತ್ಯಂತ ವಿವರವಾಗಿ ನಮ್ಮ ಸಂಪ್ರದಾಯ ಸಂಸ್ಕೃತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪುನಃ ಅದನ್ನು ಉಲ್ಲೇಖ ಮಾಡೋದು ಸರಿಯಾಗಲಿಕ್ಕಿಲ್ಲ. ವ್ಯತ್ಯಾಸ ಸ್ವಲ್ಪ ಆಗಿದೆ ಅಷ್ಟೇ. ಮುಂಚೆ ನಮ್ಮ ಕೃಷಿ ಭೂಮಿಯಲ್ಲಿ ಯಜ್ಞವನ್ನು ಮಾಡ್ತಾ ಇದ್ವಿ. ಮುಂಚೆ ಪ್ರತ್ಯಕ್ಷ ಅಗ್ನಿಕೊಂಡವನ್ನು ಏರ್ಪಡಿಸಿ ನಾವು ಯಜ್ಞವನ್ನು ಮಾಡ್ತಾ ಇದ್ವಿ. ಇವತ್ತು ದೇಶಕ್ಕೆ ಸಮಾಜಕ್ಕೆ ಅಗತ್ಯ ಇರತಕ್ಕಂಥ ಜ್ಞಾನಾಗ್ರಿಯ ಆ ಒಂದು ಎದುರುಗಡೆ ನಿಂತ್ಕೊಂಡು ನಮ್ಮ
ಯೋಚನೆಯ, ನಮ್ಮ ಯೋಜನೆಯ ಸಂಪೂರ್ಣ ನಮ್ಮ ಅಂತಃಸತ್ವದ ಆಹುತಿಯನ್ನು ನಾವು ನೀಡ್ತಾ ಇದ್ದೀವಿ. ಅದರ ಪರಿಣಾಮವಾಗಿ ದೇಶ ಬೆಳಗ್ತಾ ಇದೆ, ದೇಶ ಬೆಳಗ್ತಾ ಇದೆ. ಇದೇ ತೋರಿಸತ್ತೆ. ಕೆಲವರು ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಏನೋ ಭಾರಿ ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ ಅಂತ. ನಮ್ಮ ಮೂಲ ಸತ್ವವನ್ನ, ಅಂತಃಸತ್ವವನ್ನ ಯಾರು ಅರ್ಥ ಮಾಡ್ಕೊಂತಾರೋ ಖಂಡಿತವಾಗಿ ನಾವು ಬದಲಾಗಲಿಲ್ಲ. ಎಲ್ಲೋ ಒಂದು ಕಡೆ ಕಾಡಿನ ಮೂಲೆಯಲ್ಲಿ ಯಜ್ಞವನ್ನು ಮಾಡ್ತಾ ಇರತಕ್ಕಂಥ ಜನ ಇವತ್ತು ಸಮಾಜದ ಅಗ್ರಿಮ ಪಂಕ್ತಿಯಲ್ಲಿ ನಾವು ಬಂದಿದ್ದೀವಿ. ಸಮಾಜಕ್ಕೋಸ್ಕರ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಜಗತ್ತಿನ ಹೊಸ ಅನ್ವೇಷಣೆಗಳತ್ತ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಜ್ಞಾನಾಗ್ನಿಗೆ ಅಭಿಮುಖವಾಗಿ ನಾವು ನಿಂತಿದ್ದೀವಿ. ಜ್ಞಾನಾಗ್ನಿ ಅತ್ಯಂತ ತೇಜೋಮಯವಾಗಿ ಇವತ್ತು ಉದ್ದೀಪನಗೊಳ್ತಾ ಇದೆ. ನಮ್ಮ ಕೊಡುಗೆ ಇದೆ. ಬಂಧುಗಳೇ, ಇಷ್ಟೊಂದು ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಬಹುತೇಕ ಶಿರಸಿಯಲ್ಲಿಯೋ, ಪುತ್ತೂರಿನಲ್ಲಿಯೋ, ಕಾಸರಗೋಡಿನಲ್ಲಿಯೋ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಜನ ಸೇರ್ತಿರಲಿಲ್ಲ. ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಹೆಡ್ ಕ್ವಾರ್ಟರ್ ಚೇಂಜ್ ಆಗಿದೆ. ಅಲ್ಲಿ ಮಾಡಿದಿದ್ರೆ ಇಷ್ಟೆಲ್ಲ ಜನ ಅಲ್ಲಿಗೆ ಬರಬೇಕಿತ್ತು. ಈಗ ಹಾಗಲ್ಲ, ಕೆಲವೇ ಜನ ಅಲ್ಲಿಂದ ಬರ್ತಾರೆ, ಇಲ್ಲಿ ಇಷ್ಟೆಲ್ಲ ಜನ ಇದ್ಬಿಟ್ಟಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ಸ್ಥಳವನ್ನು ಆಯ್ಕೆ ಮಾಡಿ ಅಖಿಲ ಹವ್ಯಕ ಮಹಾಸಮ್ಮೇಳನವನ್ನು ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಆ ಎಲ್ಲ ಸಮಿತಿಗೆ, ಅವರ ಆ ಒಂದು ತರ್ಕಕ್ಕೆ ನನ್ನ ಶತಶತ ನಮನಗಳು. ಮೊದಲೇ ಹೇಳಿದರು, ನಾವು ಕೇವಲ ನಮ್ಮ ಸಮಾಜದವರನ್ನು ಮಾತ್ರ ಕರೆದು ಸಮ್ಮೇಳನ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಬಂದಿದ್ದಾರೆ ಅಂತ. ಎಲ್ಲರನ್ನೂ ಕರೆಸಿ ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಅಂತ. ಸ್ವಾಮಿ, ಬ್ರಾಹ್ಮಣ್ಯ ಅಂದ್ರೆ ಇದೇನೆ. ಕೇವಲ ವ್ಯಕ್ತಿ ಆರಾಧನೆ ಅಥವಾ ಒಂದು ಸಂಕುಚಿತ ಒಂದು ವಿಷಯದ ಆರಾಧನೆ ನಮ್ಮ ಮೂಲ ಕೇಂದ್ರ ಅಲ್ಲೇ ಅಲ್ಲ. ಇದು ಬ್ರಾಹ್ಮಣ್ಯ ಅಲ್ಲೇ ಅಲ್ಲ. ಸಮಷ್ಟಿಯ ಆರಾಧನೆ ಇದು ಬ್ರಾಹ್ಮಣ್ಯ. ನಾವು ಯಾವತ್ತೂ ಚಿಕ್ಕದಾಗಿ ಯೋಚನೆ ಮಾಡ್ತಕ್ಕಂಥ ಜನಗಳಲ್ಲ. ಯಾರು ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ತನ್ನ ಹುಟ್ಟಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ತನ್ನ ಸುತ್ತಮುತ್ತಲ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ಅವನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸಮಸ್ತ ಸೃಷ್ಟಿಯ ಬಗ್ಗೆ ಯೋಚನೆ ಮಾಡ್ತಾ ಇರತಕ್ಕಂಥವನು ಬ್ರಾಹ್ಮಣ. ಈ ಸೃಷ್ಟಿಯ ಅಂತರಾಳವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು, ಅದರ ಆಳ ಅಗಲವನ್ನು ಅರಿತಿರ್ತಕ್ಕಂಥವನು ಬ್ರಾಹ್ಮಣ. ವ್ಯಾಸ ಅಂತ ಕರಿತೀವಿ ನಾವು. ವ್ಯಾಸರು ಈ ವೇದಗಳನ್ನು ವಿಂಗಡಣೆ ಮಾಡಿದ್ರು, 4 ವೇದಗಳನ್ನಾಗಿ ವಿಂಗಡಣೆ ಮಾಡಿ ನಮಗೆ ಇಟ್ಟರು ಅಂತ. ವ್ಯಾಸ ಅಂತಂದ್ರೆ ಏನು? ಅದು ಹೆಸರ? ಒಂದು ಶೂನ್ಯ ಇರತ್ತೆ, ಅದರ 2 ಪರಸ್ಪರ ತುದಿಗಳನ್ನು ಸೇರಿಸ್ತಕ್ಕಂಥ ಏನು ಸರಳ ರೇಖೆ ಇರುತ್ತೆ, ಅದಕ್ಕೆ ವ್ಯಾಸ ಅಂತ ಕರಿತೀವಿ. ಆ ಶೂನ್ಯ ಅಂತಂದ್ರೆ ಮತ್ತೇನಲ್ಲ ಸ್ವಾಮಿ, ಈ ಸೃಷ್ಟಿ ಸಿದ್ಧಾಂತದ ಒಂದು ಸ್ರೋತ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೋ ಅಲ್ಲಿಗೆ ಹೋಗಿ ಮುಕ್ತಾಯಗೊಳ್ತಕ್ಕಂಥ ಅದ್ಭುತ ವೈಶಿಷ್ಟ್ಯಪೂರ್ಣ ಒಂದು ಸಿದ್ಧಾಂತ, ಸೃಷ್ಟಿಯ ಸಿದ್ಧಾಂತ. ಅದರ ಉದ್ದ ಅಗಲಗಳನ್ನು ಜೋಡಿಸ್ತಕ್ಕಂಥ ಒಂದು ಸರಳ ರೇಖೆ ಏನಿರುತ್ತೆ, ಅದು ವ್ಯಾಸ. ಅಂಥವರು ವ್ಯಾಸರು. ಅದಕ್ಕೋಸ್ಕರವೇ ಅವರಿಗೆ ವ್ಯಾಸ ಅಂತ ನಾವು ಕರಿತೀವಿ. ವ್ಯಾಸ ಇದು ಅಮ್ಮ ಇಟ್ಟ ಹೆಸರಲ್ಲ, ಅಪ್ಪ ಇಟ್ಟ ಹೆಸರಲ್ಲ. ಬದಲಾಗಿ ಈ ಜಗತ್ತಿನ, ಈ ಸೃಷ್ಟಿಯ ಉದ್ದ ಅಗಲವನ್ನು ಅರಿತುಕೊಂಡಿರ್ತಕ್ಕಂಥ ಮಹಾಶಕ್ತಿ ಅದು. ಅದಕ್ಕೋಸ್ಕರ ಅದು ವ್ಯಾಸ. ಆ ಪರಂಪರೆ ನಮ್ಮದು, ಆ ಸಂತಾನ ನಮ್ಮದು, ಆ ಒಂದು ಸಂಸ್ಕೃತಿ ನಮ್ಮದು, ಆ ಒಂದು ವಿಚಾರ ನಮ್ಮದು. ನಮ್ಮ ವಿಚಾರ ಹೇಗಿರಬೇಕು? ಹೊರಗಡೆ ಜಗತ್ತು ನಮ್ಮನ್ನ ಜಾತಿಯ ದೃಷ್ಟಿಯಲ್ಲಿ ನೋಡ್ತಾ ಇದೆ. ಇವರು ಬ್ರಾಹ್ಮಣರು, ಇವರು ಹವ್ಯಕರು, ಇವರು ಅದು ಇದು ಪಂಗಡಗಳ ಹೆಸರಿನಲ್ಲಿ ನೋಡ್ತಾ ಇದೆ. ಆದರೆ ಈ ಜಾತಿಯ ಪರಿಮಿತಿಯನ್ನ ಮೀರಿ ಎದ್ದು ನಿಲ್ಲತಕ್ಕಂಥ ಯೋಗ್ಯತೆ ಇರತಕ್ಕಂಥದ್ದು ನಮ್ಮ ವಿಚಾರಕ್ಕೆ. ಆ ವಿಚಾರದ ಅಭಿವ್ಯಕ್ತಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಣರು. ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಈ ಜ್ಞಾನ ದಾಸೋಹದಲ್ಲಿ
ಅನೇಕರು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳೋರಿದ್ದಾರೆ. ಅದಕ್ಕೋಸ್ಕರ ಆ ಎಲ್ಲ ವಿದ್ವಾಂಸರ ಎದುರುಗಡೆ ಸಣ್ಣ ಹಣತೆಯನ್ನು ಹಚ್ಚಿಡತಕ್ಕಂಥ ಸಾಹಸದ ಕೆಲಸವನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ನಮ್ಮ ಅವತ್ತಿನ 100 ವರ್ಷಗಳ ಹಿಂದಿನ ಉದ್ಯೋಗ ಬದಲಾಗಿರಬಹುದು, ಆದರೆ ಹೊಸ ಜ್ಞಾನದ ಉದ್ಯಮಕ್ಕೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಅಲ್ಲಿ ಆ ಯಜ್ಞವನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರ ಯಜ್ಞದಲ್ಲಿ ನಾವು ಸಾಮೂಹಿಕವಾಗಿ ಪಾಲ್ಗೊಳ್ತಾ ಇದ್ದೀವಿ, ಸಮಾಜದ ಯಜ್ಞದಲ್ಲಿ ನಾವು ಸಾಮೂಹಿಕವಾಗಿ ಪಾಲ್ಗೊಳ್ತಾ ಇದ್ದೀವಿ. ಈ ಒಂದು ಜ್ಞಾನ ಯಜ್ಞವನ್ನು ನಿತ್ಯ ನಿರಂತರವಾಗಿ ನಾವು ಮುಂದುವರಿಸ್ಕೊಂಡು ಹೋಗೋಣ. ಎಲ್ಲೇ ಹೋದರೂ ಸಹ ನಾವು ಹೋಗ್ತಕ್ಕಂಥದ್ದು ಯಜ್ಞಾಭಿಮುಖವಾಗಿಯೇ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಮುಂದಿನ ನಮ್ಮ ಪರಂಪರೆಯ ಒಂದು ಜ್ಞಾನ ದಾಸೋಹ ಕಾರ್ಯಕ್ರಮದಲ್ಲಿ ಹವ್ಯಕರು ನಾವಿವತ್ತು ಏನು ಹೆಜ್ಜೆಯನ್ನು ಇಟ್ಟಿದ್ದೀವಿ, ಖಂಡಿತವಾಗಿ ಸ್ವಲ್ಪವೂ ಯೋಚನೆ ಇಲ್ಲದೇನೆ, ಸ್ವಲ್ಪನೂ ಅದರಲ್ಲಿ ದ್ವಂದ್ವ ಇಲ್ಲದೇನೆ, ಏನೋ ವೈಪರೀತ್ಯ ನಡೆದಿದೆ ಅಂತಕ್ಕಂಥ ಶಂಕೆ ಇಲ್ಲದೇನೆ, ಅವತ್ತಿನ ನಮ್ಮ ಪರಂಪರೆ, ಮುಂದಿನ ನಮ್ಮ ದಾರಿ, ಇದರಲ್ಲಿ ಅವಿಚಲರಾಗಿ ನಾವು ಹೆಜ್ಜೆಯನ್ನು ಇಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭರ್ತೃಹರಿ ತುಂಬ ಸುಂದರವಾಗಿ ಒಂದು ವಾಕ್ಯವನ್ನು ಹೇಳ್ತಾನೆ. ಯಾರು ಧೀರರು ಅಂತ. ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪಥ ಪ್ರವಿಚಲಂತಿ ಪದಂ ನ ಧೀರ ಅಂತ. ಇವರು ಹವ್ಯಕರು. ಲಕ್ಷ್ಮಿ ಇವತ್ತು ಬರಲಿ ಅಥವಾ ಬರಲೇ ಇರಲಿ, ಸಾವು ಇವತ್ತು ಬರಲಿ ಅಥವಾ 100 ವರ್ಷಗಳ ನಂತರ ಬರಲಿ, ನನಗೆ ಯಾರು ಬೈಲಿ ಅಥವಾ ಹೊಗಳಲಿ, ನಾನು ಕೈಗೊಂಡಿರ್ತಕ್ಕಂಥ ಸತ್ಯ ಪಥದಿಂದ ಒಂದು ಗೆರೆಯಷ್ಟು ಅತ್ತಿತ್ತ ದೂರ ಸರಿಯದವನೇ ನಿಜಕ್ಕೂ ಧೀರ ಪುರುಷ ಅಂತ. ಅದು ಬ್ರಾಹ್ಮಣ್ಯ. ಅದರ ಮೂರ್ತಿವೆತ್ತ ರೂಪ ಹವ್ಯಕರು. ಅದಕ್ಕೋಸ್ಕರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸಿ ನನ್ನ ನುಡಿಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.